ಬೇಕು. ಗ್ರಾಮೀಣ ಕಬ್ಬ ನಿವಾಸಿಗಳ ಹಕ್ಕುಪತ್ರ ನೀಡಿದ ವಂಚಿಸಿರುವ ಉಸ್ತುವಾರಿ ಸಚಿವರಿಗೆ ನಮ್ಮ ಶಿವಮೊಗ್ಗ ತಾಲೂಕಿನ ರಾಮಲಿಂಗಪುರದಲ್ಲಿ 25-30 ವರ್ಷ 50 ವರ್ಷದಿಂದ ಏನು ನಮ್ಮ ಬಡವರು ನಿವಾಸಿಗಳು ವಾಸ ಮಾಡ್ತಾ ಇದ್ದಾರೆ. ಸರ್ಕಾರ ಜಾಗದಲ್ಲಿ ಒಂದು 20-30 ಇಲ್ಲ 30-40 ಏನೋ ಸ್ವಲ್ಪ ಜಾಗದಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಕೆಲವರು ಗುಡಿಸ್ಲು ಕಟ್ಕೊಂಡಿದ್ದಾರೆ. ಇನ್ನು ಕೆಲವರು ಹಸು ಸಾಕೊಂಡ್ಬಿಟ್ಟು ಕೊಡ್ಕೆ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ನಾವು 2 ವರ್ಷದಿಂದನೇ ನಮ್ಮ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರಿಗೆ ಮನವಿ ಕೊಟ್ಟಿದ್ವಿ. ಆಗ ಕೂಡ ಅವ್ರಿಗೂ ಮನವಿ ಕೊಟ್ವಿ, CO ಕೊಟ್ವಿ, ಜಿಲ್ಲಾಧಿಕಾರಿ ಕೊಟ್ವಿ, ನಮ್ಮ ಗ್ರಾಮಾಂತರ ಶಾಸಕರು ಕೂಡ ಕೊಟ್ವಿ. ಆದರೂ ಕೂಡ ಇಲ್ಲಿವರೆಗೂ ಸರ್ಕಾರ ಸರ್ವೆ ಮಾಡಲಿ ಯಾರು ಜಾಗ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರು. ಆಯಿತು, ಈಗ 5 ತಿಂಗಳು ಮುಂಚೆ ನಮ್ಮ ಸರ್ಕಾರದಿಂದ ಸರ್ವೆ ಮಾಡಿಸ್ಬಿಟ್ಟು ಅದನ್ನು ಗ್ರಾಮ ಠಾಣಾ ಜಾಗ ಕೊಡ್ಬೋದು ಇವರಿಗೆ ಅನ್ನೋದು ಕೂಡ ಅಲ್ಲಿ ಒಪಿನಿಯನ್ ಕೊಟ್ಟರು. ಆದರೂ ಕೂಡ ಅಲ್ಲಿ ನಮ್ಮ EO ಆಗಿರ್ಬೋದು, CO ಆಗಿರ್ಬೋದು, PDO ಆಗಿರ್ಬೋದು, ಇಲ್ಲಿ ಕೂಡ ನಾವು ಬರೀ ಅವರ ಕಚೇರಿಗೆ ಹೋಗೋದು ಬರೋದು, ಬಾಗಿಲಲ್ಲಿ ಹೋಗೋದು ಬರೋದು. ಇವತ್ತು ನಮ್ಮ ಎಲ್ಲ ಕೂಲಿ ಮಾಡೋರು ಇರೋದು, ಒಂದು ದಿನ ಹೋಗಿ ಕಾಯೋದು. PDO ಬರ್ತೀನಿರಮ್ಮ ಅಂತಾರೆ, ಬೇಜವಾಬ್ದಾರಿದಾರ ಉತ್ತರ ಕೊಡ್ತಾರೆ. ಅದಕ್ಕೋಸ್ಕರ ಇವತ್ತು ನಾವು ನೊಂದ್ಬಿಟ್ಟು ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನ ಭಾಗದಲ್ಲಿ ಅವ್ರ ಹತ್ರ ಧರಣಿ ಕೂತಿದ್ದೀವಿ. ಮಧು ಬಂಗಾರಪ್ಪನವ್ರು ಬರಬೇಕು, ಬರದೆ ನಾವು ಎದ್ದೋಗಲ್ಲ. ಅವ್ರು ಬರೋ ತನಕ ನಾವು ಹಕ್ಕುಪತ್ರ ನೀಡಿದ ನಾವು ಇಲ್ಲಿಂದ ಜಾಗ ಕದ್ದಲ್ಲ ಅಂತ ಸಂದರ್ಭ ಹೇಳ್ತಾ ಇದ್ದೀನಿ. ವಾಟಾಳ್ ಮಂಜುನಾಥ್, ಶಿವಮೊಗ್ಗ. ಚಾಮರಾಜನಗರದವ್ರಿಗೆ ಅರ್ಜಿ ಹಾಕಿದ್ದೀವಿ, ಬರಲಿ ಅದು ಅಂತಾರೆ. ಮತ್ತೆ ಸರ್ವೆ ಆಗಬೇಕು ಅಂದರು, ಗೌರ್ಮೆಂಟ್ ಸರ್ವೆನೂ ಆಗಿದೆ. ಡಾಕ್ಯುಮೆಂಟ್ಸ್ಗಳನ್ನೂ ಅವರು ಹಳೆ ಬಾಂಧ್ಯಮ ಅವರಿದ್ರು, ಅವರಿಗೂ ಕೊಟ್ಟಿದ್ದೀವಿ. ಈಗ ಅದು ಕೊಟ್ಟಿಲ್ಲ, ನಾವು ನೋಡಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ರು. ಅದಕ್ಕೆ ಕೊಟ್ಟಿದ್ದೀವಿ ನೋಡಿ ಅಂತ ಹೇಳಿ ಈಗ ಮತ್ತೆ ಮೊನ್ನೆ ಹೋಗಿದ್ವಿ. ಆಯಿತು ನೋಡ್ತೀವಿ ಅಂತಾರೆ, ಬರ್ತಾರೆ. ನಮ್ಮ ಸಮಾಧಾನಕ್ಕೆ ಅಲ್ಲಿ ಬಂದು ಎಲ್ಲ ನೋಡಿಕೊಂಡು ಬರ್ಕೊಂಡವ್ರಂಗೆ ಬರ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಯಾವುದೇ ಹಕ್ಕುಪತ್ರ ಕೊಡೋದ್ರ ಬಗ್ಗೆ ಏನು ಮಾತಾಡೋದೇ ಇಲ್ಲ. ಹೋದ್ವಾ ಅಲ್ಲಿ ಕೇಳಿಸ್ಕೊಂಡ್ವಾ ಮತ್ತೆ ಮನೆಗೆ ಬಂದ್ವಾ, ಕೆಲಸ ಬಿಟ್ಟು ನಾವು ಹೋಗೋದು ಬರೋದು ಅದೇ ಆಗಿದೆ. 5 ವರ್ಷದಿಂದ ಓಡಾಡ್ತಾನೆ ಇದ್ದೀವಿ. ದಯವಿಟ್ಟು ನಮಗೆ ಎಲ್ಲರಿಗೂ ದಯವಿಟ್ಟು ಹಕ್ಕುಪತ್ರ ಇಳಿದಂಥವ್ರಿಗೆ ಹಕ್ಕುಪತ್ರ ಕೊಡಿ. ಮನೆ